ಇವತ್ತು ಬಹಳ ಮುಖ್ಯವಾದಂತಹ ವಿಚಾರ ಇದು. ಕೇವಲ ಸರ್ಕಾರ ಏನ್ ಮಾಡುತ್ತೆ ಅಥವಾ ನಾವೇನ್ ಮಾಡ್ತೀವಿ ಅನ್ನೋದಕ್ಕಿಂತ ಇಬ್ರು ಕೂಡ ಇನ್ಕ್ಲೂಸಿವ್ ಆಗಿ ಮಾಡುವಂತಹ ವಿಚಾರ. ಅದರಲ್ಲೂ ಕೂಡ ಈಗ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ತೀರಿ. ಕುಡಿಯೋದಕ್ಕೂ ಕೂಡ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಹಾಗಾದ್ರೆ ನಾವು ಏನ್ ಮಾಡಬಹುದಿತ್ತು ಅಥವಾ ದಿಸ್ ಇಸ್ ನಾಟ್ ಟೂ ಲೇಟ್, ಈಗಲೂ ಕೂಡ ಏನ್ ಮಾಡಬಹುದು ಅನ್ನುವಂತ ವಿಚಾರ. ಕೆರೆಗಳು ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು 10-20 ವರ್ಷದ ಹಿಂದೆ ಎಷ್ಟಿದ್ವು, ಈಗ ಎಷ್ಟಿದೆ ಅನ್ನೋದು ಗೊತ್ತೇ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲದ ಕಾರ್ಮೋಡ ಆವರಿಸಿದೆ. ಜನರ ದಾಹ ನೀಗಿಸಬೇಕಿದ್ದಂತಹ ಕೆರೆಗಳು ಅಧ್ವಾನ ಆಗೋಗಿದೆ. ಗಬ್ಬೆದು ಹೋಗಿದೆ ರಾಜ್ಯದ ಬಹುತೇಕ ಕೆರೆ ನದಿಗಳು. ಕುಡಿಯೋ ನೀರಿನ ಮೂಲ ಇಲ್ಲ. ಕುಡಿಯೋದಕ್ಕೂ ಇರುವಂತಹ ನೀರು ಯೋಗ್ಯ ಅಲ್ಲ. ದನಕರುಗಳಿಗೂ ಕೂಡ ಡೇಂಜರ್. ಜೊತೆಗೆ ಈ A-B ಗ್ರೇಡ್ ಇರೋ ಕೆರೆಗಳು, C-D ಗ್ರೇಡ್ ಕೆರೆಗಳು ಇದೆಲ್ಲವೂ ಕೂಡ ಶುದ್ಧೀಕರಣ ಅಥವಾ ಸಂಸ್ಕರಣೆ ಸರಿಯಾಗಿ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಈ ಇರುವಂತಹ ಕೆರೆಗಳ ನೀರಿನಲ್ಲಿ ಸಂಸ್ಕರಣೆ ಆದಂತಹ ನೀರನ್ನ ಬಳಸೋದಕ್ಕೂ ಕೂಡ ಯೋಗ್ಯವಿಲ್ಲದಂತಹ ರೀತಿಯಲ್ಲಿದೆ. ನೋಡಿ, ರಾಜ್ಯದಲ್ಲಿ ಭೀಕರ ಬರಗಾಲದ ಆತಂಕ ಶುರುವಾಗಿದೆ. ಆದರೆ ಸ್ಥಳೀಯ ಆಡಳಿತ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಜನರ ದಾಹವನ್ನ ತೀರಿಸಬಹುದು. ಪರಿಹಾರ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಇವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸಾಕು, ಆತಂಕವನ್ನ ದೂರ ಮಾಡಬಹುದು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ, ಆಮೇಲೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ರಾಜ್ಯದ ಬಹುತೇಕ ನದಿ ಕೆರೆಗಳು ಮಲಿನ, ಕುಡಿಯಲು ಯೋಗ್ಯವಾಗಿಲ್ಲ ನದಿಗಳ ನೀರು. ನದಿ ಕೆರೆಗಳಿಗೂ ನೀಡಬೇಕಾ ಪೊಲೀಸ್ ಭದ್ರತೆ? ರಾಜ್ಯದಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯೆ ಕರ್ನಾಟಕದ ಜೀವನದಿಗಳು, ಉಪನದಿಗಳು ಮತ್ತು ಕೆರೆಗಳು ಮಲಿನವಾಗಿರುವ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ. ರಾಜ್ಯದಲ್ಲಿ ಹರಿತಾ ಇರುವಂತಹ ಬಹುತೇಕ ಎಲ್ಲಾ ನದಿಗಳು ಕಲುಷಿತಗೊಂಡಿರುವ ಆಘಾತಕಾರಿ ವರದಿ ಹೊರಬಂದಿದೆ. ರಾಜ್ಯದ ನದಿಗಳ ಪರಿಸ್ಥಿತಿ ಕುಡಿಯುವುದಕ್ಕಷ್ಟೇ ಅಲ್ಲದೆ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಳವಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರು A ಗ್ರೇಡ್ನಲ್ಲಿ ಇರಬೇಕು, ಆದರೆ ಬಹುತೇಕ ನದಿಗಳ ನೀರು C ಮತ್ತು D ಗ್ರೇಡ್ ಹಂತಕ್ಕೆ ತಲುಪಿದೆ. D ಗ್ರೇಡ್ ಹಂತಕ್ಕೆ ತಲುಪಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದು ಜಲಚರಗಳು ವಾಸಿಸಲು ಮತ್ತು ಕಾರ್ಖಾನೆಗಳ ಯಂತ್ರಗಳ ಸ್ವಚ್ಛತೆಗೆ ಮಾತ್ರ ಸೂಕ್ತ ಎಂಬ ಪರಿಸ್ಥಿತಿಯಲ್ಲಿದೆ. ಹೀಗೆ ಮುಂದುವರೆದರೆ ಎಲ್ಲಾ ನದಿಗಳು ಹಾಗೂ ಕೆರೆಗಳು D ಗ್ರೇಡ್ ಹಂತಕ್ಕೆ ಹೋಗುವ ಆತಂಕ ಶುರುವಾಗಿದೆ. ಇನ್ನು ಯಾವ ಗ್ರೇಡ್ ನೀರು ಯಾವ ಬಳಕೆಗೆ ಯೋಗ್ಯ ಅಂತ ನೋಡೋದಾದ್ರೆ ಗುಣಮಟ್ಟವೇ ಮಾನದಂಡ. ಕ್ಲಾಸ್ A ಗ್ರೇಡ್ ಕುಡಿಯುವ ನೀರು ಸಂಸ್ಕರಣೆ ಬಳಿಕ ಕುಡಿಯಬಹುದಾಗಿದೆ. ಕ್ಲಾಸ್ B ನೀರು ಹೊರಾಂಗಣ ಸ್ನಾನಕ್ಕೆ ಯೋಗ್ಯವಾಗಿದೆ. ಕ್ಲಾಸ್ C ಶುದ್ಧೀಕರಣದ ನಂತರ ಕುಡಿಯುವಂತದ್ದು. ಕ್ಲಾಸ್ D ಜಲಚರ ಪ್ರಾಣಿಗಳು ವಾಸಿಸಲು ಉಪಯುಕ್ತವಾಗಿದೆ. ಕ್ಲಾಸ್ C ಕೃಷಿ ಕಾರ್ಖಾನೆ ಯಂತ್ರಗಳ ತೊಳೆಯಲು ಸೂಕ್ತವಾಗಿದೆ. ನಾವೇ ಆ ವರದಿಗೆ ಕಾರಣ ಆದದ್ದು. ಆ ಸ್ಯಾಂಪಲ್ ಟೆಸ್ಟ್ ಅಲ್ಲಿ ಬಂದಂತ ವಾಟರ್ ಗ್ರೇಡ್ ಏನಿತ್ತು ಅದು ಇವತ್ತು ಸಮರ್ಪಕವಾದಲ್ಲ. ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜನರಿಗೆ ಇದರಿಂದ ಅಪಾಯವಾಗುತ್ತೆ. ಅಂತರ್ಜಲಕ್ಕೂ ಕೆಲವೊಂದು ಜಾಗದಲ್ಲಿ ತೊಂದರೆ ಆಗ್ತಾ ಇದೆ. ಹಾಗಾಗಿ ಹಲವಾರು ಉದ್ದಿಮೆ ಮತ್ತು ಯಾವುದು ಈ ಒಂದು ಸಿವೇಜ್ ವಿಚಾರದಲ್ಲಿ ವಿತೌಟ್ ಟ್ರೀಟ್ಮೆಂಟ್ ಎಲ್ಲಿ ಅದು ನದಿ ಮೂಲನೋ ಕೊಳನೋ ಕೆರೆನೋ ಸೇರ್ತಾ ಇದೆ, ಅವುಗಳಿಗೆ ತಲುಪೋದಕ್ಕೂ ಮೊದಲೇ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಹಾಕಿ ಒಂದು ನಿರ್ದಿಷ್ಟವಾಗಿ ಅವನ್ನ ಟ್ರೀಟ್ ಮಾಡಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದೀವಿ. ಕೆರೆಗಳ ಮತ್ತು ನದಿಗಳು ಹಾಗೂ ಉಪನದಿಗಳ ಪರಿಸ್ಥಿತಿ ಹದಗೆಟ್ಟಿದೆ. ಬೆಂಗಳೂರಲ್ಲಿರುವಂತಹ ಕೆರೆಗಳು ಕೂಡ ಅಪಾಯದ ಮಟ್ಟವನ್ನು ತಲುಪಿವೆ. ಬಹುತೇಕ ಕೆರೆಗಳು D ಗ್ರೇಡ್ನಲ್ಲಿವೆ. ಬೆಂಗಳೂರಲ್ಲಿರುವಂತಹ 123 ಕೆರೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಬಹುತೇಕ ಎಲ್ಲ ಕೆರೆಗಳು D ಗ್ರೇಡ್ಗೆ ತಲುಪಿಯಾಗಿದೆ. ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಬೆಂಗಳೂರಲ್ಲಿರುವಂತಹ ಕೆರೆಗಳು ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ. ಕೆರೆಗಳ ರಕ್ಷಣೆ ಮಾಡದೆ ಹೋದಲ್ಲಿ ಮತ್ತಷ್ಟು ಸಮಸ್ಯೆ ಎದುರಾಗುವ ಆತಂಕವನ್ನು ತಜ್ಞರು ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಆದಷ್ಟು ಕೆರೆ ಹಾಗೂ ನದಿಗಳಿಗೆ ಜನ ಪ್ರವೇಶ ಮಾಡದಂತೆ ಎಚ್ಚರಿಕೆ ವಹಿಸುವುದರ ಜೊತೆಗೆ ಕೆಲ ಪ್ರಮುಖ ನದಿಗಳಿಗೆ ಪೊಲೀಸ್ ಭದ್ರತೆ ನೀಡುವಂತೆ ಸಲಹೆ ನೀಡಿದ್ದಾರೆ. ಅವಾಗ ಏನ್ ಮಾಡ್ಬೇಕು? ಈ ವರ್ಷದ ಅದೇ ವಿಜಯ ಇಲ್ಲ, ಸೆಕ್ಯೂರಿಟಿ ಹಾಕಬೇಕು. 4 ರಿಸರ್ವಾಯರ್ ಸೆಕ್ಯೂರಿಟಿ ಹಾಕಿ
ಅಲ್ಲಿ ಹೋಗಿ ದನ ಬಿಟ್ಟು ದನ ಮಾಡ್ಕೊಳ್ಳೋಕೆ ಅಥವಾ ಇವರು ಟಾಯ್ಲೆಟ್ ಹೋಗಿ ಅಲ್ಲಿ ತೊಳ್ಕೊಳ್ಳೋದು, ಇಂಥ ವ್ಯವಸ್ಥೆ, ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ಇಂಥವು ಯಾವುದು ಅದನ್ನ ಮಾಡಲಿಕ್ಕೆ ಬಿಡ್ಕೊಡ್ರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕೆರೆ ಹಾಗೂ ನದಿಗಳ ಸಂರಕ್ಷಣೆಗೆ ಮುಂದಾಗಬೇಕಿದೆ. ಇಲ್ಲದಿದ್ರೆ ಕೆರೆ ನದಿಗಳು ಯಾವುದೇ ಉಪಯೋಗಕ್ಕೆ ಬಾರದಂತೆ ಆಗುವುದಂತೂ ಸುಳ್ಳಲ್ಲ.